ನಿಮಗೆ ಸ್ಟಾರ್ಟಿಂಗಲ್ಲೇ ನಮಗೆ ಬಂದಿರತಕ್ಕಂಥ ಪ್ರೂಫ್ನ ತೋರಿಸ್ಬಿಟ್ರೆ ಹುಡುಗರೆಲ್ಲನೂ ಕೂಡ ಕ್ಲಾರಿಫೈ ಆಗ್ತದೆ, ಓ ಸ್ಕಾಲರ್ಶಿಪ್ ಫಿಕ್ಸ್ ಬರ್ತದೆ ಅಂತ ಆಗ್ತದೆ. ಸೊ ಹಂಗಾಗಿ ಮೊದಲೇ ಏನು ಮಾಡ್ತೀನಪ್ಪ ಅಂತಂದರೆ ನಾನು ನಿಮಗೆ ಪ್ರೂಫ್ನ ತೋರಿಸ್ತೀನಿ. ಓಕೆ, ಪ್ರೂಫ್ನ ಅಂದರೆ ಲೈಕ್ ಎಕ್ಸಾಂಪಲ್ ನಾವು ಈಗಾಗಲೇ ಬಂದಿರತಕ್ಕಂಥ ನಮ್ಮೊಂದು ಸ್ಕಾಲರ್ಶಿಪ್ ಇಲ್ಲಿ ಇದು ಕಾಣಿಸ್ತೀವಿ ನೋಡಿ. ಯಾವಾಗ ನಮ್ಮ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಯಾವಾಗ ಈ ಥರ ಕೊಡ್ತೀನಿ ಸರ್ಚ್ ಅಂತ ಕೊಡ್ತೀನೋ, ನಾವೊಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು ನಮ್ಮದು ಕೂಡ ಬಂದಿದೆ. ಓಕೆ, ಇಲ್ಲಿ ಕಾಣಿಸುತ್ತೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದುಬಿಟ್ಟು ಯು ಆರ್ ಒನ್ ಆಫ್ ದ ಅವಾರ್ಡೆಡ್ ಆಫ್ ದ HDFC ಬ್ಯಾಂಕ್ ಪರಿವರ್ತನೆ ECSS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸಸ್. ಅಂದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಒಂದು ಕೋರ್ಸಸ್ ಕೂಡ ಅಪ್ಲಿಕೇಶನ್ ಹಾಕೋಕೆ ಬಿಡ್ತಾರೆ. ವರ್ಷನೂ ಕೂಡ ತಮ್ಮ ಕಂಪ್ನಿ ಕಡೆಯಿಂದ ಇಂತಿಷ್ಟು ಪರ್ಸೆಂಟ್ ಅನ್ನೋದು ಸ್ಟೂಡೆಂಟ್ಗೋಸ್ಕರ ಏನಂತಂದರೆ ಸ್ಕಾಲರ್ಶಿಪ್ ಮುಖಾಂತರ ಕೊಡ್ತಾರೆ. ಸೊ ಹಂಗಾಗಿ ಈ ಒಂದು ಸ್ಕಾಲರ್ಶಿಪ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ. ಲೈಕ್ ಎಕ್ಸಾಂಪಲ್ ಕಾಣಿಸ್ತೀನಿ. ಓಕೆ, ನಾವು ಯಾವುದೇ ರೀತಿಯಾಗಿ ವೀಡಿಯೋಸ್ಗಳು ಮಾಡ್ತಾ ಇರ್ಬೋದು, ಬಟ್ ನಾನು ಮಾತ್ರ ದುಡ್ಡಿನ ವಿಷಯದಲ್ಲಿ ಯಾವುದೇ ರೀತಿಯಾಗಿ ಸುಳ್ಳು ಹೇಳಲ್ಲ. ಓಕೆ, ಅದಂದರೆ ಫೇಕಾಗಿ ಏನೂ ಕೂಡ ಹೇಳಲ್ಲ. ಸೊ ನಮಗೆ ಇಲ್ಲಿ ಇದು ನನ್ನ ಬ್ರದರ್ದು ಬಂದಿರತಕ್ಕಂಥದ್ದು ಫಸ್ಟ್ ಇಯರ್ 50,000 ರೂಪಾಯಿ ಆ್ಯಂಡ್ ಸೆಕೆಂಡ್ ಇಯರು ಕೂಡ 50,000 ರೂಪಾಯಿ, ಟೋಟಲ್ 1,00,000 ರೂಪಾಯಿ ಬಂದಿದೆ. ಇದೇ ಕಂಟಿನ್ಯೂ ಆಗ್ತದೆ. ಸೊ ಅಂತಂದರೆ ನೀವು ಒನ್ ಟೈಮ್ ಏನಾದರೂ ಸೆಲೆಕ್ಷನ್ ಆಯ್ತಂತಂದರೆ ಈ ಒಂದು ಸ್ಕಾಲರ್ಶಿಪ್ ಅಂಡರಲ್ಲಿ ನಿಮಗೆ 4 ವರ್ಷನೂ ಕೂಡ ಥ್ರೂಔಟ್ ನಿಮಗೆ 50,000 ರೂಪಾಯಿ ಅಂದರೆ ಅದು ಯಾವ ಕೋರ್ಸ್ ಹೋದ್ರೆ ಏನು ಮಾಡ್ತಿದ್ರು ಅನ್ನೋದ್ರ ಮೇಲೆ ಹೋಗ್ತದೆ. ಲೈಕ್ ಎಕ್ಸಾಂಪಲ್ UG ಕೋರ್ಸಸ್ ಆಯ್ತಂದ್ರೆ 50,000 ರೂಪಾಯಿ ಬರ್ತದೆ. ಇನ್ ಕೇಸ್ PG ಮಾಡ್ತಿತ್ತಂದರೆ 75,000 ರೂಪಾಯಿ ಕೂಡ ಹೋಗ್ತದೆ. PUC ಸ್ಟೂಡೆಂಟ್ ಕೂಡ ಬರ್ತದೆ. ಸೊ ಈಗ ಯಾವುದು ಅಂತ ಸ್ಕಾಲರ್ಶಿಪ್ ಅಂತ ಡೀಟೇಲ್ಸಾಗಿ ಎಲ್ಲನೂ ಕೂಡ ಮಾಡ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲನೂ ವೀಡಿಯೋಸ್ಗಳು ಈಗ ಸದ್ಯಕ್ಕೆ ಕೌನ್ಸ್ಲಿಂಗ್ ನಡೀತಾ ಇದೆ. ಮುಂದೆ ಬರುವ ದಿನಗಳಲ್ಲಿ ಅಂತಂದರೆ ಸ್ಕಾಲರ್ಶಿಪ್ ರಿಲೇಟೆಡ್ ಬಹಳಷ್ಟು ವೀಡಿಯೋಸ್ಗಳು ಹೇಳ್ತಾ ಇರ್ತೀನಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಇದು ನಿಮಗೆ ಒಂದು ಸ್ಕಾಲರ್ಶಿಪ್ ನಿಮಗೆ ಏನಾದರೂ ಸೆಕ್ಯೂರ್ಡ್ ಆಯ್ತಂದರೆ ನಿಮ್ಮ ಲೈಫ್ ಎಷ್ಟೋ ಚೇಂಜ್ ಆಗುತ್ತೆ. ಸೊ ಇದು ನಮ್ಗೆ ಯಾಕಂದರೆ ಭಾಳಷ್ಟು ಆರ್ಥಿಕವಾಗಿ ನಮಗೆ ಭಾಳಷ್ಟು ಭಾಳಷ್ಟು ಸಹಾಯ ಮಾಡೈತೆ. ಹಂಗಾಗಿ ಹುಡುಗರು ಕೂಡ ಹೇಳೋಣ ಈ ಥರ ಸ್ಕಾಲರ್ಶಿಪ್ಗಳನ್ನೇ ಗೊತ್ತಿರೋದಿಲ್ಲ ಎಷ್ಟು ಹುಡುಗರು ಈ ಥರದ್ದು ಇದಾವೆ ಅಂತಂದು. ಸೊ ಹಂಗಾಗಿ ಯಾರು ಕೂಡ ಹೇಳೋದು ಇಲ್ಲ ಅಷ್ಟೊಂದು. ಸೊ ಹಂಗಾಗಿ ಹೇಳ್ತಿದ್ದೀನಿ. ಸರಿ, ಯಾವುದಂತಂದರೆ HDFC ಬ್ಯಾಂಕ್ ಪರಿವರ್ತನೆ ECSS ಪ್ರೋಗ್ರಾಮ್ 2025-26 ಅಂತಿದೆ. ಇದಕ್ಕೆ ಎಲಿಜಿಬಿಲಿಟಿ ಏನು ಅಂತ ಎಲ್ಲನೂ ಕೂಡ ಡೀಟೇಲ್ಸ್ ಮಾತಾಡೋದಂತಂದರೆ ನೋಡಿ, ಈಗ ಎಲ್ಲನೂ ಕೂಡ ಡಿಫ್ರೆಂಟಾಗಿ ಹೋಗ್ತದೆ. ಲೈಕ್ ಎಕ್ಸಾಂಪಲ್ ಈ ಒಂದು ಪ್ರೋಗ್ರಾಮ್ ಫಾರ್ ಸ್ಕೂಲ್ ಸ್ಟೂಡೆಂಟ್ ಅಂತ ಕಾಣಿಸ್ತದೆ. ನಮ್ಮ ಇಲ್ಲಿ ಕಾಣಿಸಿರೋದು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟು, ನಮಗೆ ಬೇಕಾಗಿರೋದು ಈಗ ಅಂಡರ್ ಗ್ರ್ಯಾಜುಯೇಷನ್. ಸೊ ಹಂಗಾಗಿ ಏನು ಮಾಡ್ತೀನಿ ನಾನು, ಎಲಿಜಿಬಿಲಿಟಿ ಏನಾದಿದೆ ರೀಡ್ ಮೋರ್ನ ಕ್ಲಿಕ್ ಮಾಡ್ಕೊತೀನಿ. ಇದಕ್ಕೆ ಅಪ್ ಟು ನೋಡಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ 4 ಕೂಡ ಇರ್ತದೆ. ಇನ್ನೂ ಕೂಡ ಡೇಟ್ ಇನ್ನೂ ಭಾಳಷ್ಟಿದೆ. ವರ್ಷನೂ ಕೂಡ ಬಿಡ್ತಾರೆ. ಹೋದ ವರ್ಷನೂ ಕೂಡ ಬಿಟ್ಟಿದ್ರು, ಈ ವರ್ಷನೂ ಕೂಡ ಬಿಟ್ಟಿದ್ದಾರೆ. ಆಗಲೇ ಸೆಪ್ಟೆಂಬರ್ 4 ಕೂಡ ಅಪ್ಲಿಕೇಶನ್ ಇದೆ, ಹಾಕ್ಬೋದು. ಓಕೆ, ಎಲಿಜಿಬಿಲಿಟಿ ನೋಡಿ ಈ ಸದ್ಯಕ್ಕೆ ನಮ್ಮ ಚಾನಲ್ ಜಾಸ್ತಿ ನೋಡೋದು ಅಂಡರ್ ಗ್ರ್ಯಾಜುಯೇಷನ್ ಅಂತ. ಈಗ ನಾನು PUC ಮುಗಿಸ್ಕೊಂಡು ಯಾರೆಲ್ಲ PUC ಮುಗಿಸ್ಕೊಂಡು ಭಾಳಷ್ಟು ಕೋರ್ಸಸ್ಗಳು ಮಾಡ್ತಿದ್ರ, ಲೈಕ್ ಯಾವುದೇ ಅಂತ ಓದ್ತೀನಿ ಹೇಳ್ತೀನಿ ನಿಮಗೆ. ಲೈಕ್ ಎಕ್ಸಾಂಪಲ್ ದ ಸ್ಟೂಡೆಂಟ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಗ್ರ್ಯಾಜುಯೇಷನ್ ಕೋರ್ಸಸ್. ಲೈಕ್ ಎಕ್ಸಾಂಪಲ್ ಜನರಲ್ ಕೋರ್ಸಸ್ ಸಚ್ ಆಸ್ BCom ಮಾಡ್ತಿರ್ಬೋದು, BSc ಮಾಡ್ತಿರ್ಬೋದು, ಅಥವಾ BA BCA ಎಟ್ಸೆಟ್ರಾ ಕೋರ್ಸ್ ಆರ್ ಪ್ರೊಫೆಷನಲ್ ಕೋರ್ಸಸ್. ಇದು ಜನರಲ್ ಕೋರ್ಸಸ್ಸು. ಮತ್ತು ಪ್ರೊಫೆಷನಲ್ ಕೋರ್ಸಸ್ ಮಾಡೋರು BTech, MBBS, LLB, ಬಿ ಆರ್ಕಿಟೆಕ್ಚರ್ ಆಯಿತು, ನರ್ಸಿಂಗ್ ಆಯಿತು, ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ಗಳು ಎಲ್ಲನೂ ಕೂಡ. ಓಕೆ, B ಫಾರ್ಮಾ ಮಾಡ್ಬೋದು, ನೀವು D ಫಾರ್ಮಾ ಕೂಡ ಮಾಡ್ತಿರ್ಬೋದು. ಓಕೆ, KCT ನೀಟ್ ಕೋರ್ಸಸ್ ಅಂತ ಹೆಂಗೆ ಕರಿತೀವಿ ಎಲ್ಲ ಕೋರ್ಸಸ್ ಕೂಡ ಬರ್ತವೆ. ಆ್ಯಂಡ್ ನಾರ್ಮಲಾಗಿ BA BCom BSc ಕೂಡ ಮಾಡೋರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇವರು ಎಲ್ಲರೂ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಒಂದು ಕಾಲೇಜಲ್ಲಿ ಕಲಿತಂದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ಮಿನಿಮಮ್ 55% ಮಾರ್ಕ್ಸಿಂದ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಈಸ್ ರಿಕ್ವೈರ್ಡ್. ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂತಂದರೆ ಈಗ ಜಸ್ಟ್ PUC ಮುಗಿಸ್ಕೊಂಬಂದಿತ್ತಂತಂದರೆ ನಿಮ್ಮದು PUC ಪರ್ಸೆಂಟೇಜ್ ಮಿನಿಮಮ್ 55% ಇರಬೇಕು. ಅಥವಾ ಈಗ ಲೈಕ್ ಎಕ್ಸಾಂಪಲ್ ಇಂಜಿನಿಯರ್ ಮಾಡ್ತಾ ಇರ್ತಾರೆ, ಈಗ ಏನಾದರೂ ಫಸ್ಟ್ ಸೆಮ್ ಮುಗಿಸ್ಕೊಂಡು ಸೆಕೆಂಡ್ ಸೆಮ್ ಬಂದಿತ್ತು ಅಂತಂದರೆ ಫಸ್ಟ್ ಸೆಮ್ದು ಮಿನಿಮಮ್ 55% ಮೀನ್ಸ್ CGPA ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು 5.5 ಇರಬೇಕು. ಲೈಕ್ ಅದೇ ರೀತಿಯಾಗಿ ಈಗ ನರ್ಸಿಂಗ್ ಗೊತ್ತಾಯ್ತಂದ್ರೆ ಅದನ್ನು ಕೂಡ 5.5 ಇರಬೇಕು. ಅಂದರೆ ಪ್ರೀವಿಯಸ್ ಏನಂತಾರೆ 55%ಗೆ ಟ್ಯಾಲಿ ಆಗ್ತಿರಬೇಕು. ಆ್ಯಂಡ್ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಅಂದ್ಬಿಟ್ಟು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರ್ತದೆ. ಓಕೆ, 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಮತ್ತು ಮೇಲೆ ಎದ್ದವ್ರು ಅಪ್ಲಿಕೇಶನ್ ಹಾಕೋಕ್ಕೆ ಬರಲಿದ್ದು. ಆ್ಯಂಡ್ ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಟು ಅಪ್ಲಿಕೆಂಟ್ಸ್ ಹೂ ಹ್ಯಾವ್ ಪೇಸ್ಡ್ ಪರ್ಸನಲ್ ಆರ್ ಫ್ಯಾಮಿಲಿ ಕ್ರೈಸಸ್ ವಿತಿನ್ ಎ ಫಾಸ್ಟ್ 3 years which have significantly impacted their ability to bear the cost of education and put them at risk of discontinuing their studies. ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ತಮಗೆ ಅಂದರೆ ಎಜುಕೇಷನ್ ಮಾಡದೆ ಡಿಸ್ಕಂಟಿನ್ಯೂ ಮಾಡ್ತಿರ್ತಾರೆ, ಅವ್ರಿಗೆ ಭಾಳಷ್ಟು ದುಡ್ಡಿನ ಅವಶ್ಯಕತೆ ಇರ್ತದೆ. ಅಂಥ ಹುಡುಗರಿಗೆ ಏನು ಮಾಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ಈಗೆಲ್ಲನೂ ಕೂಡ ಈ ಒಂದು ವಿಡಿಯೋ ನೋಡ್ತಿದ್ರೆ ಅಂತಂದ್ರೆ ನಿಮ್ಮ ದುಡ್ಡಿನ ಅವಶ್ಯಕತೆ ಇದ್ದೇ ಇರ್ತದೆ. ಓಕೆ, ಅದಕ್ಕೋಸ್ಕರನೇ ನೋಡ್ತಿರ್ತಾರೆ ಎಲ್ಲರೂ ಹಾಕ್ರಿ. ಆ್ಯಂಡ್ ಓಪನ್ ಟು ಇಂಡಿಯನ್ ನ್ಯಾಷನಾಲಿಟಿ ಅಂದರೆ ಭಾರತೀಯ ನಾಗರಿಕರಾಗಿರಬೇಕು. ಆ್ಯಂಡ್ ಇದಕ್ಕೆ ಬೆನಿಫಿಟ್ಸ್ ಯಾವ ರೀತಿ ಲೈಕ್ ಎಕ್ಸಾಂಪಲ್ ಈಗ ಹೇಳಿದೆ ನಾನು ನಿಮಗೆ BA BCom BSc ಇನ್ ಕೇಸ್ ನಾರ್ಮಲ್ ಡಿಗ್ರಿ ಕೋರ್ಸಸ್ ಮಾಡ್ತಂದರೆ ನಿಮಗೆ 30,000 ರೂಪಾಯಿ ಬರ್ತದೆ. ಪ್ರೊಫೆಷ್ನಲ್ ಕೋರ್ಸಸ್ ಇದಕ್ಕೆ ತಾನು ಹೇಳ್ದಂಗೆ ಈ KCT ನೀಟ್ ಕೋರ್ಸಸ್ ನಾನು ಪ್ರೊಫೆಷ್ನಲ್ ಅಂತ ತಗೊಂಡ KCT ನೀಟ್ ಕೋರ್ಸಸ್ನೇ ತೊಗೊಂಡ್ಬಿಡ್ತೀನಿ. ಮತ್ತು ಬೇರೆ ಇದ್ದಾವೆ. ಲೈಕ್ ಎಕ್ಸಾಂಪಲ್ ನಿಮಗೆ LLB ಬರ್ತದೆ. ಓಕೆ, ಬೇರೆ ಇದು ನೋಡಿ ಮೇಲ್ಗಡೆ ಅವು ಎಲ್ಲ ಕೂಡ ಕೋರ್ಸಸ್ ಕೂಡ 50,000 ರೂಪಾಯಿ ಕೂಡ ಬರ್ತದೆ ಪ್ರೊಫೆಷ್ನಲ್ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸಸ್ಗೆ. ಓಕೆ, ನೆಕ್ಸ್ಟ್ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಏನೆಲ್ಲ ಬೇಕು ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಯಾವ ರೀತಿ ಹಾಕೋದು ಕೂಡ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಗೆ ಸದ್ಯಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮೇನಾಗಿ. ಆ್ಯಂಡ್
ಇದು ಕರೆಕ್ಟ್ ಬೇಕು ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋನೇ ಬೇಕು. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ ಲೈಕ್ ಎಕ್ಸಾಮ್ ಎದಕ್ಕೆ ಬೇಕಂದ್ರೆ ನಿಮಗೆ ಗೊತ್ತಿರಬೇಕು 55% ಮಾರ್ಕ್ಸ್ ಬೇಕು. 55 ಅಂದರೆ ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ ಈ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಥರ್ಡ್ ಸೆಮ್ ಮುಗಿಸ್ಕೊಂಡು ಈಗಾಗಲೇ ಬರ್ತಿತ್ತಂದರೆ ಅವ್ರಿಗೆ 5.5 CGPA ಇರಬೇಕು. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫು ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅಂತ ಇರ್ತದೆ, ಅದು ಕೊಡಿರಿ. ಆ್ಯಂಡ್ ಕರೆಂಟ್ಲಿ ಇಯರ್ ಅಡ್ಮಿಷನ್ ಪ್ರೂಫು ನಿಮ್ಮೆಲ್ಲರೂ ಕೂಡ ಅಡ್ಮಿಷನ್ ಆರ್ಡರ್ ಇನ್ನೂ ಕೂಡ ಈ KCT ಇನ್ನೂ ಕೂಡ ಮುಗಿಸ್ಕೊಂಡು ಜಸ್ಟ್ ಇನ್ನೂ ಇದ್ದೀರಾ ಅಂತಂದರೆ ಈಗ ತಿಳ್ಕೊರಿ. ಓಕೆ, ಯಾವಾಗ ಅಡ್ಮಿಷನ್ ಆಗ್ತಾರೋ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಕಡೆಯಿಂದ ಬಿಟ್ಟಿರ್ತಾರೆ, ಅವ್ರನ್ನ ಅದನ್ನ ತೊಗೊಂಡು ನೀವು ಏನು ಮಾಡ್ಬೋದು ಆರಾಮ್ಸೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಈಗಾಗಲೇ ನಾವು ಸ್ಟಡಿಂಗ್ ಮಾಡ್ತಾ ಇದ್ದೀವಿ ಲೈಕ್ ಎಕ್ಸಾಂಪಲ್ ಈಗ ಸೆಕೆಂಡ್ ಸೆಮ್ಮು ಅಥವಾ ಫೋರ್ತ್ ಸೆಮ್ಮು ಸಿಕ್ಸ್ ಸೆಮ್ಮು ಈ ರೀತಿ ಆಳೆ ಕಲಿತಾ ಇದ್ದೀನಿ ಅಂತಂದರೆ ನಿಮಗೆ ಅಡ್ಮಿಷನ್ ಪ್ರೂಫ್ ಹೊಸದಾಗಿ ಆಳೆ ಫೀಸ್ ಕಟ್ಟಿರ್ತಾರೆ, ಒಂದು ರಿಸಿಪ್ಟ್ ಇರ್ತದೆ ನಿಮ್ಮ ಹತ್ರ, ಅದನ್ನು ತೋರಿಸಿದ್ರು ಅದನ್ನಂದ್ರೆ ಅಪ್ಲೋಡ್ ಮಾಡಿದರೆ ಸಾಕು. ನೆಕ್ಸ್ಟು ಅಪ್ಲಿಕೆಂಟ್ಸ್ ಬ್ಯಾಂಕ್ ಪಾಸ್ಬುಕ್ ಆ್ಯಂಡ್ ಇಲ್ಲಿ ಕಾಣಿಸ್ಬೋದು ಕೆಲಸ ಚೆಕ್ ಅಂತಂದರೆ ಯಾಕಂದ್ರೆ ಇದು ಮೇನು ಇದು ಕರೆಕ್ಟಾಗಿ ನೀಟಾಗಿ ಕಾಣುವಾಗೆ ಇದು ಪಾಸ್ಪೋರ್ಟು ಅದು ಅಂದರೆ ಫ್ರಂಟ್ ಪೇಜ್ ಇರ್ತದೆ ನೋಡಿ, ಅದನ್ನು ಕರೆಕ್ಟ್ ಹಾಕ್ರಿ. ಯಾಕಂದರೆ ಈ ಒಂದು ಬ್ಯಾಂಕಿಗೆ ಏನು ಮಾಡ್ತಾರೆ ಅವರು ನಾಳೆ ಇನ್ ಕೇಸ್ ಸ್ಕಾಲರ್ಶಿಪ್ ನೀವೇನಾದರೂ ಅದಕ್ಕೆ ಸೆಕ್ಯೂರ್ಡ್ ಆದರೆ ಅಂದರೆ ನೀವೇನಾದರೂ ಎಲಿಜಿಬಿಲಿಟಿ ಕೊಟ್ಟರೆ ಅವರು ನಿಮಗೆ ಇದೇ ಒಂದು ಬ್ಯಾಂಕಿಗೆ ಕಳಿಸ್ತಾರೆ, ಅದು ನೀಟಾಗಿರಲಿ. ನೆಕ್ಸ್ಟು ಇನ್ಕಮ್ ಪ್ರೂಫು ಎನಿ ಆಫ್ ದ ಫಾಲೋವಿಂಗ್ ಯಾವುದಾದ್ರೂ ಇಲ್ಲಿ ಕಾಣಿ ಇನ್ಕಮ್ ಪ್ರೂಫ್ ಬೇಕಾಗ್ತದೆ, ಆಲ್ಮೋಸ್ಟ್ ನಿಮ್ಮೆಲ್ಲರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಇರ್ತದೆ, ಅದನ್ನ ಕೊಡಿ ಸಾಕು ನಡೀತದೆ. ಓಕೆ, ನೆಕ್ಸ್ಟು ಪ್ರೂಫ್ ಆಫ್ ಫ್ಯಾಮಿಲಿ ಆ್ಯಂಡ್ ಪರ್ಸನಲ್ ಕ್ರೈಸಸ್ ಇನ್ ಕೇಸ್ ಅಪ್ಲಿಕೇಬಲ್ ಅಂತ ಕೊಟ್ಟರೆ ಇದು ಇರಬೇಕಂತೇನಿಲ್ಲ. ಲೈಕ್ ಎಕ್ಸಾಂಪಲು ಫ್ಯಾಮಿಲಿ ಕ್ರೈಸಸ್ ಇರ್ತದೆ, ಏನಾದರೂ ಆಗಿರ್ತಾರಪ್ಪ ನಿಮ್ಮ ಮನೆಯಲ್ಲಿ ಲೈಕ್ ಬೇರೆ ಬೇರೆ ತೊಂದರೆಗಳಿರ್ತವೆ, ಅದ್ರದ್ದು ಏನಾದರೂ ನಿಮ್ಮ ಹತ್ರ ಇತ್ತು ಅಂದರೆ ಅದನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಯಾಕಂದರೆ ಇಂಥ ಸ್ಟೂಡೆಂಟ್ಗೆ ಏನು ಮಾಡ್ತಾರೆ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ನೋಡಿ, ಈ ಒಂದು ಲಿಂಕ್ನ ಡೈರೆಕ್ಟಾಗಿ ನಿಮಗೆ ಈಗ ವಾಟ್ಸಪ್ ಚಾನಲ್ ಕೊಟ್ಟಿರ್ತೀನಿ. ಈಗ ಒಂದು HDFC ಬ್ಯಾಂಕ್ ಸ್ಕಾಲರ್ಶಿಪ್ ಒಂದು ವೀಡಿಯೋ ಹಾಕಿರ್ತೀನಿ, ಅದ್ರ ಕೆಳಗಡೆ ಈ ಲಿಂಕ್ನ ಕೂಡ ಕೊಟ್ಟಿರ್ತೀನಿ. ಅಪ್ಲೈ ನಾವು ಅಂತ ಕಾಣಿಸ್ತಿದೆ ನೋಡಿ, ಅಪ್ಲೈ ನಾವು ಅಂತಂದರೆ ಲೈಕ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಒಂದು ಲಿಂಕ್ ನಿಮ್ಗೆ ಡೈರೆಕ್ಟಾಗಿ ಕೊಡ್ತೀನಿ. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಮೊದಲು ಏನು ಮಾಡಬೇಕಂತಂದರೆ ಇಲ್ಲಿ ಕಾಣಿಸ್ತಾ ರಿಜಿಸ್ಟರ್ ಆಗಬೇಕು. ಲೈಕ್ ರಿಜಿಸ್ಟರ್ ಆಗಿಮೇಲೆ ಅಂದರೆ ಲೈಕ್ ಎಕ್ಸಾಂಪಲ್ ನನಗೆ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡ್ಕೊತೀನಿ. ಅಪ್ಲೈ ನಾವು ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಂತ ಈ ರೀತಿಯಾಗಿ ಓಪನ್ ಆಗ್ತದೆ. ಇಲ್ಲಿ ಏನು ಮಾಡ್ಕೋಬೇಕಂತಂದರೆ ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ನಂಗೆ ಡೈರೆಕ್ಟ್ ಬಂತು. ನಿಮಗೆ ಈ ರೀತಿ ಬರಲ್ಲ, ಯಾಕಂತಂದರೆ ಈಗಾಳೆ ನಮ್ಗೆ ಏನಿದೆ ಅಂತಂದರೆ ಈಗಾಳೆ ಹಾಕ್ಕೊಂಡ್ಬಿಟ್ಟಿದ್ದೆ ನಾನು, ಹಂಗಾಗಿ ನಮಗೆ ಜಸ್ಟ್ ಏನಿದೆ ರಿನೋವಲ್ ಮಾಡ್ಬೇಕಟ ನಾನು. ಬಟ್ ನಿಮಗೆ ಏನಾಗ್ತದೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಿರ್ತಾರ, ಸೊ ಮೊದಲು ರಿಜಿಸ್ಟರ್ ಆಗಬೇಕು. ಲೈಕ್ ರಿಜಿಸ್ಟರ್ ಆದರೆ ಮಾತ್ರ ಏನಂತಂದರೆ ಆಮೇಲೆ ಲಾಗಿನ್ ಆಗಿ, ಮೊದಲು ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಅವರು. ಅದಕ್ಕೆ ಹೇಳಿದ್ರೆ ಮೊದಲು ಏನಂತಂದರೆ ಓಕೆ ತೋರಿಸ್ತೀನಿ ವೇಟ್, ಮೊದಲಿಗೆ ರಿಜಿಸ್ಟರ್ ಆಗಿ ಆಮೇಲೆ ಅವು ಎಲ್ಲ ಕೂಡ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ವಾಪಸ್ ತಿರ್ಗಾ ಲಾಗಿನ್ ಆದ ತಕ್ಷಣ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಬರ್ತದೆ. ಅವಾಗ ಒಂದೊಂದಾಗೆ ನೀಟಾಗಿ ಈಗ ನಾನು ಎಲ್ಲನೂ ಕೂಡ ಒನ್ ಟೈಮ್ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ಆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದ್ದು ಥ್ರೋಟ್ ಕಂಟಿನ್ಯೂ ಆಗ್ತದೆ. ಅದೇ ನಿಮ್ಗೆ ಏನಂತಂದರೆ ಅಂದರೆ ಈಗ ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತಂದರೆ ಈಗ ಬೇರೆ ಬೇರೆ ನೆಕ್ಸ್ಟ್ ಸ್ಕಾಲರ್ಶಿಪ್ ಬರ್ತಿರ್ತಾವೆ ಅಂತಂದರೆ ಜಸ್ಟ್ ಸಬ್ಮಿಟ್ ಕೊಡೋದಿರ್ತದೆ ನೋಡಿ. ನಾನು ಜಸ್ಟ್ ರ್ಯಾಂಡಮಾಗಿ ತೋರಿಸ್ತೀನಿ, ಎಲ್ಲನೂ ಕೂಡ ಜಸ್ಟ್ ಟಿಕ್ ಮಾಡ್ಕೊಂಡು ಜಸ್ಟ್ ಪ್ರಿವ್ಯೂ ಕೊಟ್ಬಿಟ್ಟು ಏನು ಮಾಡ್ಬೋದು ನಾನು ಸಬ್ಮಿಟ್ ಕೊಡ್ಬೋದು. ಯಾಕಂದರೆ ಈಗಾಗಲೇ ನಾನು ಒಂದು ಕರೆಕ್ಟಾಗಿ ನೀಟಾಗಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ಈಗ ಲೈವ್ ಡೆಮೋ ಮಾಡಲಿಕ್ಕೆ ಈಗ ಬರಲ್ಲ, ಯಾಕಂದರೆ ಭಾಳಷ್ಟು ರೂಲ್ಸ್ ಸಿಕ್ಕಾಪಟ್ಟೆ ಬಂದುಬಿಟ್ಟೆ ಯೂಟ್ಯೂಬಲ್ಲಿ. ಸೊ ಹಂಗಾಗಿ ಈ ರೂಲ್ಸ್ ಮಾಡಲಿಕ್ಕೆ ನಮಗೆ ಇಲ್ಲಿಂದ ಅಂದರೆ ರೂಲ್ಸ್ನ ನಾವು ಬ್ರೇಕ್ ಮಾಡ್ಲಿಕ್ಕೆ ಬರಲ್ಲ. ಇನ್ ಕೇಸ್ ಮಾಡಿತ್ತಂತಂದರೆ ನಮ್ಮ ಈ ಚಾನಲ್ಲು ಕೂಡ ಡಿಲೀಟ್ ಆಗ್ತದೆ. ಸೊ ಹಂಗಾಗಿ ಏನು ಮಾಡಿ ಮೊದಲು ಏನು ಮಾಡಿ ನಾನು ಹೇಳ್ದಂಗೆ ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಆಗಿ ಅದಾದ ತಕ್ಷಣ ಕೆಲವೊಂದಿಷ್ಟು ಸ್ಟೆಪ್ಸ್ ಈಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರು ಅದನ್ನೆಲ್ಲ ಕೂಡ ಡೀಟೇಲ್ಸಾಗಿ ಫಿಲ್ ಮಾಡ್ಕೊತ ಸಬ್ಮಿಟ್ ಕೊಡಬೇಕಾಗ್ತದೆ. ಇನ್ ಕೇಸ್ ನೀವು ಸ್ಕಾಲರ್ಶಿಪ್ಪಲ್ಲಿ ಇನ್ ಕೇಸ್ ಸೆಲೆಕ್ಟ್ ಆಗಿತ್ತಪ್ಪ ಅಂದರೆ ಅವ್ರು ನಿಮಗೆ ಮೇಲ್ ಮುಖಾಂತರ ಕೂಡ ಹೇಳ್ತಾರೆ. ಇಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿ ಅಥವಾ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಬರ್ತದೆ. ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ ರಿಸಲ್ಟ್ ಅನೌನ್ಸ್ಮೆಂಟಲ್ಲಿ ಈ ಥರ ಬಂದಿದೆ. ನಮ್ಮ 2023-24 ಆ್ಯಂಡ್ 24-25 ಕೂಡ ಬಂದೈತೆ. ಈ ವರ್ಷ 25-26ಗೆ ವಾಪಸ್ ನಾವು ಅಪ್ಲೈ ಮಾಡಲೇಬೇಕು. ಓಕೆ ಅಪ್ಲಿಕೆ ಮಾಡಿದ್ರೆ ವಾಪಸ್ ಏನು ಮಾಡ್ತಾರೆ ಅವರು ತಿರ್ಗಿ ನಮಗೆ ಬರ್ತದೆ. ಅಂತಂದರೆ ಈಗ ಒನ್ ಇಯರ್ ಏನಾದರೂ ಸೆಲೆಕ್ಷನ್ ಆಯ್ತಂದರೆ ಆಟೋಮೆಟಿಕ್ಲಿ ಓಲ್ ಏನಾಗ್ತದೆ ಎಲ್ಲನೂ ಕೂಡ ನಿಮಗೆ ಓಲ್ ಇಯರ್ ಕೂಡ 4 ವರ್ಷ ಕೂಡ ನಿಮಗೆ ಬರ್ತದೆ. ಲೈಕ್ ನೀವು ಇನ್ ಕೇಸ್ ಇಲ್ಲಿ ನಾವು ಸ್ಕಾಲರ್ಶಿಪ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋದು ಹೆಂಗತ್ತೆ ಇಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಇಲ್ಲಿ ಕಾಣಿಸ್ತೀವಿ ನೋಡಿ ಭಾಳಷ್ಟು ಸ್ಕಾಲರ್ಶಿಪ್ ಭಾಳ ಬರ್ತಾ ಇರ್ತಾವೆ. ಲೈಕ್ ಎಕ್ಸಾಂಪಲ್ ಈಗ ಗಾಳೆ ನಿಮಗೆ ಈಗ ಇತ್ತೀಚೆಗೆ ಹೋತಂತಂದರೆ ನಿಮಗೆ 250 SBI ಆದವರು ಅವರು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕೋತಕನ್ಯದವರು ಅವರು ಕೂಡ 501 ಸ್ಟೂಡೆಂಟ್ಗೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಓಕೆ ಸ್ವಲ್ಪ ಇಲ್ಲಿ ನೋಡಿ SBI ಫೌಂಡೇಶನ್ ಅವ್ರದ್ದು ಇಲ್ಲಿ ಎಷ್ಟು ಸ್ಟೂಡೆಂಟ್ ಕೊಟ್ಟಿದ್ದಾರೆ 3000 ಸ್ಟೂಡೆಂಟ್ ಕೊಟ್ಟಿದ್ದಾರೆ. ಅಂದರೆ ಈ ರೀತಿಯಾಗಿ ಸ್ಕಾಲರ್ಶಿಪ್ಗಳು ಭಾಳಷ್ಟು ಬರ್ತಾ ಇರ್ತಾವೆ. ಮಿಸ್ ಮಾಡ್ಕೊಂತಂದರೆ ನಿಮ್ಮಷ್ಟು ದಡ್ರೆ ಯಾರಿಲ್ಲ. ಅಂದರೆ ನಿಮ್ಗೆ ಹೇಳ್ತಾ ಇರ್ತೀನಿ ಯಾವಲ್ಲ ಹೊಸದ ಸ್ಕಾಲರ್ಶಿಪ್ಪು ಜೆನ್ಯೂನ್ ಆಗಿರುವಂಥದ್ದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ HDFC ಫಿಕ್ಸ್ ಬರ್ತದೆ, ನಿಮಗೆ ಸ್ಟೆಮ್ ಸ್ಕಾಲರ್ಶಿಪ್ ಅಂತ ಬರ್ತದೆ, ಇದರಲ್ಲೇ ಕೂಡ ನಿಮಗೆ ಜಿಂದಾಲ್ ಅಂತ ಬೇರೆ ಬರ್ತಿರ್ತಾವೆ. ಇವೆಲ್ಲ ಏನಂತಂದರೆ ಸ್ಕಾಲರ್ಶಿಪ್ಪು ಬರುವಂಥದ್ದು ಜೆನ್ಯೂನ್ ಸ್ಕಾಲರ್ಶಿಪ್ಪು ಹುಡುಗರಿಗೆ ಗೊತ್ತೇ ಇರಲ್ಲ. ಈ ಥರದ್ದು ಹೇಳ್ತಾ ಇರ್ತೀವಿ. ವಾಟ್ಸಪ್ ಚಾನಲ್ಗೆ ಈ ಸದ್ಯಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಈಗ ಕೌನ್ಸಿಲಿಂಗ್ ಮುಗಿದ ತಕ್ಷಣ ಇದ್ರ ಬಗ್ಗೆ ಹೇಳ್ತಾ ಇರ್ತೀವಿ. ಆ್ಯಂಡ್ ಇವನ್ ನಿಮ್ಮ SSB ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತೀವಿ. ನಿಮ್ಗೆ ಹಾಸ್ಟೆಲ್ಗೆ ತಮ್ಮ ಸಂಬಂಧಪಟ್ಟಿದ್ದು ಮತ್ತು ಕೆಲವೊಂದಿಷ್ಟು ಗೌರ್ಮೆಂಟ್ ಜಾಬು ಏನಾದರೂ ನೋಟಿಫಿಕೇಷನ್ ಸ್ಟೂಡೆಂಟ್ಗೆ ಸಂಬಂಧಪಟ್ಟಿದ್ದು ಹೇಳ್ತಾ ಇರ್ತೀವಿ. ಓಕೆ ಬಾಯ್.